ಈಗ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಈ ಕಾವೇರಿ ನೀರು ಏನು 3500 ಕ್ಯೂಸೆಕ್ ನಾವು ಹರಿಬಿಡಬೇಕು ಅನ್ನುವಂಥ ಆದೇಶ ಇದೆಯಲ್ಲ, ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ದಿನ ಅವಮಾನ ಆಗಕೂಡ್ದು, ಬೇರೆ ಏನಾದರೂ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗ್ತವ, ಈ ತರಹದ ಭಯದಿಂದಲೇ ಮುಂದೂಡಿಕೆ ಮಾಡಿದ್ರ ಅಂತ. ಹೌದೌದು, ಅದನ್ನೇ ಹೇಳ್ತಾ ಇದಾರಲ್ಲ ಅವರು. ಅವ್ರು ಬರೋದು, ಇವ್ರೇನೋ ಕೂಗೋದು ನನಗೆ ಬೇಜಾರಾಗಿಬಿಡುತ್ತೆ ಅಂತೇಳಿ. ಹೌದ್ರಾ, ಇವರಿಗೆ ವಿಜಯ್ ಅವರ ಮನಸ್ಸು ನೋಯಿಸ್ಲಿಕ್ಕೆ ಶಿವಕುಮಾರ್ ಅವರಿಗೆ ಇಷ್ಟ ಇಲ್ಲ. ಹೌದ್ರಾ, ಆದರೆ ಇಲ್ಲಿ ಜನ ಏನಿದೆ ಮತ್ತು ಸಂಘಟನೆಗಳೇನಿದ್ದಾವೆ ಅವರಿಗೆ ಇವತ್ತು ಕನ್ನಡ ನಾಡಿಂದು ಮತ್ತು ಕಾವೇರಿಯ ಒಂದು ಹಿತಾಸಕ್ತಿ, ಅದರ ಒತ್ತಾಸೆಗಳಿದ್ದಾವೆ, ಅದರ ಒಂದು ಬೇಡಿಕೆಗಳಿದ್ದಾವೆ. ಹಾಗಾಗಿ ಅವ್ರು ಸುಮ್ಮನೆ ಏನೋ ಸುಮ್ಮನೆ ವಿಜಯ್ ಅವ್ರನ್ನ ವಿರೋಧ ಮಾಡಬೇಕಂತಲ್ಲ, ಸಕಾರಣವಾಗಿ ವಿಜಯ್ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿ ನಿಷ್ಕಾರಣ ಅಲ್ಲ, ಏನೋ ಒಂದು ಮಾಡಬೇಕು ಅಂತಕ್ಕಂಥದ್ದು ಅಲ್ಲ. ಯಾಕೆ ಅಂತ ಹೇಳಿದರೆ ವಿಜಯ್ ಅವರು ಇವತ್ತು ಏನಂತ ಹೇಳಿದ್ರಪ್ಪ ಅಂದರೆ ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರ ಇದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದೆ. ಏನೋ ನೀವು ಕಟ್ಕೊಳ್ರಿ ಅಂತೇಳಿ ಮೇಕೆದಾಟು ಅಣೆಕಟ್ಟು. ಆದರೆ ಅವರು ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರಲ್ಲಿ ಅಬ್ಜೆಕ್ಷನ್ ಹಾಕಿಲ್ಲ ಅಂತಂದರೆ ಅವ್ರ ಕುರ್ಚಿ ನಡುಗುತ್ತೆ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಡೀ ತಮಿಳುನಾಡಿನ ರಾಜಕಾರಣ ಈ ನೀರಾವರಿ ರಾಜಕಾರಣದ ಮೇಲೆ ನಿಂತ್ಕೊಂಡಿದೆ. ಆ ನೀರಾವರಿ ರಾಜಕಾರಣ ಅಲ್ಲಿ ಸ್ವಲ್ಪ ಮಿಸ್ ಆಯ್ತು ಅಂತಂದರೆ DMK ಅವರು ಎದ್ದು ಕೊಡ್ತಾರೆ. ಅಲ್ಲಿ ನೀವು ಎಲ್ಲ ನಮ್ಮ ಹಿತಾಸಕ್ತಿಯನ್ನು ಕಡೆಗಣಿಸ್ತಾ ಇದ್ದಾರೆ. ಆಹಾರ ಕೊಟ್ಟಂಗೆ ಆಗುತ್ತೆ, ದೊಡ್ಡ ಆಹಾರ ಅವರಿಗೆ. ಹಾಗಾಗಿ ಅಲ್ಲಿ ಒಂದು ರಾಜಕೀಯ ಘರ್ಷಣೆ ಏರ್ಪಡ್ತದೆ. ಹಾಗಾಗಿ ಅಲ್ಲಿಯೇ ಒಂದು ಲಾಬಿ ಏನಿದೆ, ಅದು ಒಂದು ಲಾಬಿ ಅಂತೀನೋ, ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದು ಇರಿಗೇಷನ್ ಮಾಫಿಯಾ ಅಂತೀನಿ ನಾನಲ್ಲಿ. ಅವರು ಆ ಥರ ಬ್ರಿಟಿಷ್ ಕಾಲದಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದು. ಹಾಗಾಗಿ ಇವತ್ತು ಮೇಕೆದಾಟನ್ನು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ಮೇಕೆದಾಟು ಮತ್ತು ನಾವು ಕಟ್ಕೊಳ್ತೀವಿ, ನಿಮಗೂ ನೀರು ಬಿಡ್ತೀವಲ್ಲ ಅಂತ ಹೇಳಿದ್ರೆ, ನೀರು ಎಷ್ಟು ಇವತ್ತು ಕಾನೂನು ಪ್ರಕಾರ ಕೋರ್ಟ್ ಹೇಳುತ್ತೆ ಅಷ್ಟೇ ನೀರು ಬಿಡ್ತಾರೆ ನಾಳೆ ಅಲ್ಲೇ ಮೇಕೆದಾಟುಲಿಂದ. ಈಗೇನಾಗ್ತಾ ಇದೆ, ಹರಿದು ಹಾಗೇ ಹೋಗ್ತಾ ಇದೆ. ಮೇಕೆದಾಟುನಲ್ಲಿ ಲೆಕ್ಕ ಸಿಗುತ್ತೆ, ಲೆಕ್ಕವಿಲ್ಲದೇ ಹೋಗ್ತಾ ಇದೆ. ಈಗ ಆ ನೀರು ಬೇಕು ಅವರಿಗೆ, ಲೆಕ್ಕವಿಲ್ಲದೇ ಏನಪ್ಪ ಅಂದ್ರೆ ಇವತ್ತು ಹರಿದು ಬರ್ತಕ್ಕಂಥ ನೀರು ಇವತ್ತು ತಮಿಳುನಾಡಿಗೆ ಬೇಕು, ಅದರ ಮೇಲೆ ಕಣ್ಣು. ಸೊ ಇದು ಅಂಡರ್ಲೈನ್ ಪಾಯಿಂಟ್ ಸರ್, ಇದು ಹೌದು. ಅದಕ್ಕಾಗಿ ಮೇಕೆದಾಟು ಅಬ್ಜೆಕ್ಷನ್, ಅದನ್ನು ಹೇಳಿ ಯಾಕೆ ಅಬ್ಜೆಕ್ಷನ್ ಅಂತೇಳಿ. ಶಿವಕುಮಾರ್ ಅವ್ರು ಏನು ಹೇಳ್ತಾರೆ, ಅಲ್ಲಿ ಏನಂತಾರಪ್ಪ ಅಂದ್ರೆ ನಾವು ಒಳ್ಳೆಯದನ್ನು ಮಾಡ್ತೀವಿ, ಒಳ್ಳೆ ಏನು ಕಾವೇರಿಯ ಮಕ್ಕಳು ನಾವೆಲ್ಲ, ಅವರು ಅದೇ ನೀರು ಕುಡಿತಾರೆ, ನಾವು ಅದೇ ನೀರು ಕುಡಿತೀವಿ, ನಾವು ಅವರು ಎಲ್ಲ ಬ್ರದರ್ಸು, ಇವೆಲ್ಲ ಏನಂತಾರಪ್ಪ ಅಂದ್ರೆ ಇವೆಲ್ಲ ಭ್ರಮಾತ್ಮಕ, ಕಾಲ್ಪನಿಕ ಮತ್ತು ರಾಜಕೀಯ. ಈ ಸೌಹಾರ್ದಯುತ ಮಾತು ಇಲ್ಲಿ ರಾಜಕೀಯ. ನೀವು ಅವತ್ತು ಮೇಕೆದಾಟು ಪಾದಯಾತ್ರೆ ಏನು ಮಾಡಿದ್ರಿ, ಆ ಧ್ವನಿಯಲ್ಲಿ ಮಾತಾಡಿ ಇವತ್ತು. ಎಸ್, ಎಕ್ಸಾಕ್ಟ್ಲಿ. ಆ ಧ್ವನಿ ಇಲ್ಲ ಇವತ್ತು ನಿಮಗೆ. ಆ ಸಂದರ್ಭಕ್ಕೆ ನಿಮಗೊಂದು ರಾಜಕೀಯವಾದಂತಹ ಬೇರೆನೆ ಮಾರ್ಗ ಬೇಕು, ಸಂಘರ್ಷಾತ್ಮಕವಾಗಿತ್ತು ನಿಮ್ಗೆ. ಹೌದಾ, ಆ ಸಂಘರ್ಷದ ಧ್ವನಿ ಇವತ್ತು ಅಡಿಗೆ ಹೋಗಿದೆ, ಕುಗ್ಗಿ ಹೋಗಿದೆ. ಇವತ್ತೇನಂತಾರಪ್ಪ ಅಂದ್ರೆ ಇಲ್ಲಿ ಇದು ಯಾವುದು ಗೋದಾವರಿ ಕಾವೇರಿ ಕೃಷ್ಣ ಆ ಒಂದು ಒಪ್ಪಂದ ಮಾಡ್ಕೊಳ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಒಪ್ಪಂದ ಯಾಕೆ ಮಾಡ್ಕೊಳ್ತಾ ಇದ್ದೀರಿ? ಕಾವೇರಿ ಬೆಲ್ಟ್ನಲ್ಲಿ ಒಂದು ಹನಿ ನೀರು ಸಿಗಲ್ಲ ಅದಕ್ಕೆ. ಡೈರೆಕ್ಟಾಗಿ ಏನಂತ ಹೇಳಿದ್ರಪ್ಪ ಅಂದ್ರೆ ತಮಿಳ್ನಾಡಿಗೆ ಹೋಗುತ್ತೆ. ಅಲ್ಲಿ ತಮಿಳ್ನಾಡಿನವರು ಮೇಜರ್ ಬೆನಿಫಿಷರಿ ಅದಕ್ಕೆ. ನಮಗೆ ಈ ಕಾವೇರಿ ಒಂದು ಇದು ಪ್ರದೇಶ ಏನಿದೆ ಕರ್ನಾಟಕರದು, ಅಲ್ಲಿ ಒಂದು ಹನಿ ನೀರು ಅದರಲ್ಲಿಂದ ಉಪಯೋಗ ಇಲ್ಲ. ಯಾಕೆ ಮಾಡ್ತೀರಾ? ಯಾಕೆ ಒಪ್ಪಂದ ಮಾಡ್ಕೋತೀರಾ? ಅದಕ್ಕೆ 10,000 ಕೋಟಿ ಕೊಡಬೇಕಂತ ಇವರು. ನಮಗೆ ಉಪಯೋಗ ಇಲ್ಲದೆ ಇರತಕ್ಕಂಥ ಪ್ರಾಜೆಕ್ಟ್ ಅಂತಂದು ಅವರಿಗೆ ಹೆಲ್ಪ್ ಆಗಲಿಕ್ಕೆ, ಅವರ ಒಂದು ಮುಲಾಜಿ ಕಾಯಲಿಕ್ಕೆ ನಾವು ಇಲ್ಲಿ ಏನಪ್ಪ ಅಂದ್ರೆ ಕೊಡ್ತಕ್ಕಂಥದ್ದು ಇದೆನಾ? ಯಾಕೆ ಕೊಡಬೇಕು? ಹಾಗೆ ಇವತ್ತು ನೀವು ಆ ಒಂದು ಗೋದಾವರಿ ಕಾವೇರಿ ಮತ್ತು ಕೃಷ್ಣ ನದಿ ಜೋಡಣೆಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿ ನಾಳೆ ಧೈರ್ಯ ಇದೆಯಾ? ಅದನ್ನು ಹೇಳಿಬಿಡ್ಲಿ. ಹೇಳಿದರೆ ಮೇಕೆದಾಟು ತಾನೇ ಬರುತ್ತೆ, ಮೂಗಿಡಿದ್ರೆ ಬಾಯಿ ತೆಗಿತಾರಂತೇಳಿ. ಮೇಕೆದಾಟು ಬೇಕು ಅಂತ ಹೇಳಿದ್ರಪ್ಪ ಅಂದ್ರೆ ಅದಕ್ಕೆ ಅಪೋಸ್ ಮಾಡಿ ನೀವು. ಶಿವಕುಮಾರ್ ಅವರೇ ಮಾಡ್ತೀರಾ? ಅದು ಬಿಟ್ಟು ಏನಂತ ಹೇಳಿದ್ರೆ ನಾವು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದೀವಿ ನದಿ ಜೋಡಣೆಗೆ ಅಂತೇಳಿ ದೊಡ್ಡದಾಗಿ ಏನಪ್ಪ ಅಂದ್ರೆ ಫೋಟೋ ಬರ್ತದೆ, ದೊಡ್ಡದಾಗಿ ಎಲ್ಲ ಕಡೆ ಏನಂತ ಹೇಳಿದ್ರೆ ಪ್ರಚಾರ ಸಿಗ್ತಾ ಇದೆ. ಅದನ್ನು ಬಿಡಿ. ಇವತ್ತೇನಂತ ಹೇಳಿದ್ರಪ್ಪ ಅಂದ್ರೆ ಕನ್ನಡ ನಾಡಿನ ರೈತರ ಹಿತಾಸಕ್ತಿ ಏನಿದೆ ಅದನ್ನು ವಿಚಾರ ಮಾಡಿ. ಅದರ ಜೊತೆಗೆ ಇವತ್ತು ಮತ್ತೆ ಬೇರೆ ಬೇರೆ ಮಳೆ ಬಂದಾಗ ಯಾವ್ಯಾವ ರೀತಿಯಲ್ಲಿ ಏನಪ್ಪ ಅಂದ್ರೆ ನೀರನ್ನ ಸ್ಟೋರೇಜ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಸಹಿತ ಅಂದ್ರೆ ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಕೆರೆ ಕಟ್ಟೆಗಳನ್ನು ಮಾಡಿಸಿದ್ದೀರಾ, ಸಣ್ಣ ಪುಟ್ಟ ಬ್ಯಾರೇಜ್ಗಳನ್ನು ಮಾಡಿಸ್ತಾ ಇದ್ದೀರಾ. ಅದಕ್ಕಾಗಿ ಎಷ್ಟು ಬಜೆಟ್ ಇಟ್ಟಿದ್ದೀರಾ? ಬಜೆಟ್ಟೇ ಜೀರೋ. ಇವತ್ತು ನಾನು ಅಲ್ಲೇ ನೀನು ಅಲ್ಲೇ ಅಂತಿದ್ದಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಖಾತೆ ತೊಗೊಳ್ಳಿಕ್ಕೆ ಮಂತ್ರಿಗಳು ಎಲ್ಲ ಖಾಲಿ ಇದೆ ಅಲ್ಲಿ ಅಂತೇಳಿ, ಖಾಲಿ ಡಬ್ಬ.